ನನಿ ತನಿ ನನಿ ತಂದಾನೇ ನನಿ ತಾನ. ಹಿರಿಯೂರು ತಾಲೂಕು ಚಿಲ್ಲಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ರವೀಂದ್ರ ಅವರು ಸೊಪ್ಪಿಗಾಗಿ ನುಗ್ಗೆ ಕೃಷಿಯನ್ನು ಕೈಗೊಂಡಿದ್ದಾರೆ. ಖಾಸಗಿ ಕಂಪನಿಯ ಸಹಾಯದೊಂದಿಗೆ ನುಗ್ಗೆ ಸೊಪ್ಪನ್ನು ಬೆಳೆಯುತ್ತಿದ್ದು ಹಲವಾರು ಔಷಧಿಗಳಲ್ಲಿ ಬಳಸಲಾಗುತ್ತಿದೆ ಎನ್ನುತ್ತಾರೆ. ಸಂಪೂರ್ಣ ಸಾವಯವ ಗೊಬ್ಬರವನ್ನು ಬೆಳೆಗಳಿಗೆ ಉಪಯೋಗಿಸುತ್ತಿದ್ದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದರಿಂದ ಹೆಚ್ಚಿನ ಫಸಲನ್ನು ಪಡೆಯಬಹುದು ಎನ್ನುತ್ತಾರೆ ರವೀಂದ್ರ ಅವರು. ಮುಂಚೆಲ್ಲ ಈ ತೋಟದಲ್ಲಿ ನಾವು ದಾಳಿಂಬೆ ಎಲ್ಲ ಬೆಳೀತಾ ಇದ್ವಿ. ತುಂಬ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಉಪಯೋಗಿಸಿ ತಿರ್ಗಿ ಬೆಳೆನೂ ಕೈಗೆ ಸಿಗಲಿಲ್ಲ, ನಮಗೆ ರೇಟೂ ಸಿಗಲಿಲ್ಲ. ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದು ತುಂಬ ನಷ್ಟ ಅನುಭವಿಸಿದ್ವಿ. ಅದರಿಂದ ಬೇರೆ ಬೆಳೆ ಹುಡುಕಾಟದಲ್ಲಿದ್ದಾಗ ನಮಗೆ ಕುಮಾರ್ ಅವರ ಪರಿಚಯ ಆಯಿತು. ನೋರಾ ಅಗ್ರಿಟೆಕ್ ಕಂಪನಿ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನುಗ್ಗೆ ಹಾಕಿದ್ವಿ. ಸೊಪ್ಪಿಗೋಸ್ಕರ ನುಗ್ಗೆ ಇದು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇರತಕ್ಕಂಥದ್ದು, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು. ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿನವರು ಭೂಮಿ ಮೇಲೆ ಬೆಳೀತಕ್ಕಂಥ ಒಂದೇ ಒಂದು ರೆಕಮೆಂಡ್ ಮಾಡೋದಂದರೆ ಇದು ನುಗ್ಗೆ ಸೊಪ್ಪು ಮಾತ್ರ. ಅದರಿಂದ ಇವರು ಒಪ್ಪಂದ ಕೃಷಿ ಮುಖಾಂತರ ನಾವು ಬೆಳೀತಾ ಇದ್ವಿ. 3 ಅಡಿ ಮತ್ತು 2 ಅಡಿ ದಾಯದಲ್ಲಿ ಸುಮಾರು 7,000 ಗಿಡ ಇದೆ. 1 ಎಕರೆಗೆ 7,000 ಗಿಡ ಕೂತ್ಕೊಳ್ಳುತ್ತೆ. ಹಿರಿಯೂರು ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಲೋಕೇಶ್ ಅವರು ಮತ್ತು ತೋಟಗಾರಿಕಾ ಅಧಿಕಾರಿಗಳು ಜಯವಂತ್ ಸರ್ ಅವರ ಮಾರ್ಗದರ್ಶನದಲ್ಲಿ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ 100 ಮೈಕ್ರಾನ್ ಮಲ್ಚಿಂಗ್ ಹಾಕಿದ್ವಿ. ಇದಕ್ಕೆ ಎಕರೆಗೆ 6,400 ರೂಪಾಯಿ ಸಬ್ಸಿಡಿ ಕೂಡ ಮಾಡ್ತಾರೆ. ಮಲ್ಚ್ ಮಾಡೋ ಉದ್ದೇಶ ಏನಂದರೆ ಕಳೆಗಳನ್ನ ನಿಯಂತ್ರಣ ಮಾಡೋದು, ತುಂಬ ಕೂಲಿಗಾರರು ಬೇಕಾಗಲ್ಲ. ಅದರಿಂದ ಮತ್ತು ಇನ್ಲೈನ್ ಡ್ರಿಪ್ ಕೂಡ ಮಾಡಿದ್ವಿ. ಇದರಿಂದ ನಮಗೆ ಲೇಬರ್ಸ್ ಕಡಿಮೆ ಸಾಕಾಗುತ್ತೆ. ಇದು ನಾವು ನೋಡ್ತಾ ಇರೋ ಬೆಳೆ ಕೇವಲ 91 ದಿವಸ ಅಷ್ಟೇ. ಬೀಜ ಊರಿ 91 ದಿವಸ. ಈಗಾಗಲೇ ನಾವು 520 kg ಸೊಪ್ಪನ್ನು ಬಿಡಿಸಿದ್ದೀವಿ. ಈಗ ಇನ್ನು ಕೇವಲ 20 ದಿವಸ ಬಿಟ್ಟು ಇನ್ನು ನಂತರ ಪ್ರತಿ 3 ತಿಂಗಳಿಗೊಮ್ಮೆ ಕುಡುಗೋಲಿಂದ ಕಟ್ ಮಾಡ್ತಕ್ಕಂಥದ್ದು, 1.5 ಅಡಿ ಬಿಟ್ಟು ಕಟ್ ಮಾಡ್ತಕ್ಕಂಥದ್ದು. ಈ ರೀತಿ 4 ಬೆಳೆಯಿಂದನ 1,25,000 kg ಬರುವ ನಿರೀಕ್ಷೆ. 2ನೇ ವರ್ಷ 3,000 kg ಬರ್ತಕ್ಕಂಥ ಸಾಧ್ಯತೆ ಐತೆ. ಒಂದು ನಿಶ್ಚಿತವಾಗಿ ಆದಾಯ ನಮಗೆ ನಿಗದಿಯಾಗಿರೋದ್ರಿಂದ ನಾವು ಇದನ್ನು ಮಾಡ್ತಾಯಿದ್ವಿ. ಮತ್ತು ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸೋಂಗಿಲ್ಲ ಮತ್ತು ಯಾವುದೇ ಔಷಧಿ ಹೊಡೆಯೋಂಗಿಲ್ಲ. ನಾವು ಏನು ಮತ್ತು ಇದಕ್ಕೆ ಬರ್ತಕ್ಕಂಥ ಎರೆಹುಳುಗಳು ರಂಗೋಲಿ ಹುಳ ಮತ್ತು ಲೀಫ್ ವೆಬ್ಬರ್, ಇದು ಸುರುಳಿ ಪೂಚಿ ಅಂಥೇಳಿ, ಇದನ್ನು ಬರೀ ಬೇವು ಮತ್ತು ಗಂಜಳದಿಂದ ಮಾತ್ರ ನಾವು ನಿಗ್ರಹ ಮಾಡ್ಕೊಳ್ತಾ ಇದ್ದೀವಿ. ಕೇವಲ ಈ 90 ದಿವಸದಲ್ಲಿ 2 ಸ್ಪ್ರೇ ಮಾತ್ರ ಕೊಟ್ಟಿದ್ದೀವಿ. ಮತ್ತು ಹಂಗೂ ಇದು ಬೇಕಾದರೆ ನಮ್ಮ ಕಂಪ್ನಿಯಿಂದ, ನಮ್ಮ ನೋರಾ ಕಂಪ್ನಿಯಿಂದ ಸಿದ್ಧಪಡಿಸಿದ ಸಾವಯವ ಗೊಬ್ಬರಗಳು ಮತ್ತು ಔಷಧಿಗಳನ್ನು ಇದು ಮಾಡ್ತಾಯಿದ್ದಾರೆ. ಅದು ಡ್ರಿಪ್ ಮುಖಾಂತರ ಕೊಡ್ತಾಯಿದ್ದೀವಿ. ಅದನ್ನು ಕೂಡ ಈಗ ನೋಡಿದಂತೆ ಟಾರ್ಪಲ್ ಮೇಲೆ ಒಣಗಿಸ್ತಾ ಇದ್ವಿ. ಮುಂದೆ ಮಳೆಗಾಲ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನಾವು ಮುಂದೆ ಸೋಲಾರ್ ಡ್ರೈಯರ್ ಕೂಡ ಹಾಕಲಿಕ್ಕೆ ಯೋಜನೆ ಮಾಡ್ತಾಯಿದ್ವಿ. ಮತ್ತು ಇದನ್ನು ಕೂಡ ನಮಗೆ ಈಗ ಸುಲಭ ಅನಿಸೈತಿ. ಅದಕ್ಕೆ ಇದನ್ನ ಈಗ 3 ಎಕರೆ ಇದೆ, ಇನ್ನೂ 3 ಎಕರೆಗೆ ವಿಸ್ತರಿಸಿ ಸೋಲಾರ್ ಡ್ರೈಯರ್ ಹಾಕಿದ್ರೆ ಇನ್ನೂ ಸುಲಭ ಆಗುತ್ತೆ ಅಂತೇಳಿ ಯೋಜನೆ ಮಾಡ್ತಾಯಿದ್ವಿ.